ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ತಿಳಿಸಿದಾಗೆ ತುಂಬೆ ಗಿಡಕ್ಕೆ ಏಣಿ ಹಾಕುವಂತ ಮನುಷ್ಯ ಹುಟ್ಟತಾನೆ ಅಂತ ಹೇಳಿದ್ರು. ಅದು ಕೂಡ ನಡೆದೋಗಿರ್ತಕ್ಕಂಥ ವಿಚಾರ ಅಂತ ನಮ್ಮ ಗುರುದೇವಣ್ಣ ಹೇಳಿದ್ರು. ಇನ್ನು ಮುಂದಿನ ಪೀಳಿಗೆಗಳಲ್ಲಿ, ಮುಂದಿನ ಹೇಳಿಗೆಗಳಲ್ಲಿ ಇನ್ನು ಏನೆಲ್ಲ ಅವಘಡಿಸುತ್ತೆ ಅಂತಕ್ಕಂಥದ್ದನ್ನ ನಾವು ಮಾತಾಡ್ತಾ ಹೋಗೋಣ. ನೋಡಿ, ಕಾಲಜ್ಞಾನದಲ್ಲಿ ಒಂದು ಉಲ್ಲೇಖನಗಳನ್ನ ಮಾಡಿರ್ತಕ್ಕಂಥದ್ದು, ನಾವು ಸೇವನೆ ಮಾಡ್ತಕ್ಕಂಥ ನೀರು ಅಂತಕ್ಕಂಥದ್ದು ಏನಿದೆ, ಕುಡಿತಕ್ಕಂಥ ನೀರು ವಿಷವಾಗಿ, ಇವತ್ತು ನಾವು ಅಮೃತ ಅಂತ ಕುಡಿತೀವಿ ನೀರನ್ನ. ಅಮೃತ ಅಂತ ಎಲ್ಲೋ ಇವತ್ತು ಯಾರೋ ಒಬ್ಬ ರೋಡಲ್ಲಿ ಏನಾದ್ರೂ ಬಿದ್ದಿದಾಗ ಅವನನ್ನ ಬದುಕ್ಸೋದಕ್ಕೆ ಏನ್ ಬೇಕಪ್ಪ ಅಂತ ಹೇಳಿದ್ರೆ, ಬಿದ್ದಿ ಸಾಯ್ತಿದ್ದೇನೆ ಅಂತ ಹೇಳಿದ್ರೆ ಏನಪ್ಪ ಬದುಕ್ಸೋದಕ್ ಬೇಕು ಅಂತ ಹೇಳಿದ್ರೆ ನೀರು. ಬದುಕ್ಸೋದಕ್ ನೀರು ಅಂತ, ನೀರ್ ತಗೊಂಬಂದು ಇರೋ ಬಾಯಿಗೆ ಬೇಗ ಬೇಗ ಅಂತ ತಲೆ ಮೇಲೆ ಸ್ವಲ್ಪ ನೀರು ತೊಟ್ರು ಅಂತ ಹೇಳ್ತಾರೆ. ಇವತ್ತು ಅದೇ ನೀರು ವಿಷವನ್ನಾಗಿ ಮನುಷ್ಯ ಪರಿಹರಿಸ್ತಿದ್ದಾನೆ. ವಿಷವನ್ನು ಕುಡಿಬೇಕಾಗ್ತದೆ, ನೀರು ಕೂಡ ವಿಷ ಆಗ್ತದೆ ಅಂತ ಹೇಳಿದ್ರಂತೆ ಕಾಲಜ್ಞಾನದಲ್ಲಿ. ಹಾಗಾಗಿ ಆ ನೀರು ಯಾವ ರೀತಿ ವಿಷ ಆಗ್ತಿದೆ, ಇವತ್ತು ನಾವೇನಾದ್ರೂ ಒಂದು ಬಾಟ್ಲಲ್ಲಿ ಯಾರಾದ್ರೂ ಒಂದು ಗ್ಲಾಸ್ ಸಡನ್ ನೀರು ತಗೊಂಡ್ಬಿಟ್ಟು ಕೊಡಪ್ಪ ಅಂತ ಹೇಳಿದ್ರೆ ಈ ನೀರು ಚೆನ್ನಾಗಿದ್ಯಾ ಅಂತ ಕೇಳೋಂಥ ಪರಿಸ್ಥಿತಿ ಬಂದಿದೆ. ಅಥವಾ ಈ ನೀರು ಫಿಲ್ಟರ್ ನೀರಪ್ಪ, ನಾನು ಬೇರೆ ನೀರು ಕುಡಿಯೋದಿಲ್ಲ, ನೀರನ್ನು ಕೂಡ ನಾವು ಮೇಲು ಕೀಳುವನ್ನ ಭಾವನೆ ನೋಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ವಿಚಾರದಲ್ಲಿ ನಮ್ಮ ಗುರುದೇವಣ್ಣವರು ಏನು ಹೇಳ್ತಾರೆ, ಕಾಲಜ್ಞಾನದಲ್ಲಿ ಏನು ಉಲ್ಲೇಖನ ಮಾಡಿದ್ದಾರೆ, ಕಾಲಜ್ಞಾನಕ್ಕೂ ಅಥವಾ ವಿಜ್ಞಾನಕ್ಕೆ ಏನಾದ್ರು ಇದರಲ್ಲಿ ಒಂದು ಸಂಬಂಧಗಳ ಇದೆಯಾ ಅಂತಕ್ಕಂಥದ್ದನ್ನ ನಾವು ಕೇಳ್ತಾ ಹೋಗೋಣ. ಗುರುದೇವಣ್ಣ ನಮಸ್ತೆ. ನಾವ್ ಹೇಳೋ ಪ್ರಶ್ನೆ ತಮ್ಗಳಿಗೆ ಸರಾಗ ಅರ್ಥ ಆಯ್ತು ಅಂತ ಅನ್ಕೊಂಡಿದೀವಿ. ಇವತ್ತು ನೀರಿನ ಬಗ್ಗೆ ವಿಷ ಆಗುತ್ತೆ ಅಂತ ಹೇಳಿದ್ರು. ಇವತ್ತು ಅದು ನಾವು ನೋಡ್ತಕ್ಕಂಥದ್ದು ಸತ್ಯ ಆಗ್ತಿದೆ. ನೀರನ್ನು ಕುಡಿಬೇಕಾದ್ರೆ ನಾವು ಯೋಚನೆ ಮಾಡ್ಬೇಕಿತ್ತು, ಕುಡಿಬೇಕು ಅನ್ನೋ ಲೆವೆಲ್ ಬಂದು ನಾವು ಚಿಕ್ಕಂದ್ಲಲ್ಲಿ ಅಲ್ಲಿ ಇಲ್ಲಿ ಹಳ್ಳ ಕೊಳ್ಳಗಳಲ್ಲಿ ನೀರ್ ಕುಡಿದ್ಬಿಟ್ಟು ನಾವು ಈ ತರ ಬೊಕ್ಷಲೆ ಎತ್ಕೊಂಡು ಅಥವಾ ಇಲ್ಲ ಅಂತ ಹೇಳಿದ್ರೆ ಊದ್ಬಿಟ್ಟು ನಾವು ಅದನ್ನ ನೀರನ್ನ ಕುಡಿತಾ ಇದ್ವಿ. ಇವತ್ತು ಆ ತರ ನೀರು ನಾವ್ ಎಲ್ಲೂ ಸಿಗೋದೇ ಇಲ್ಲ ಅಂತ ನಮ್ಮ ಭಾವನೆ ಅನ್ಕೊಂಡ್ಬಿಟ್ಟಿದ್ವಿ. ಕೆಲವ್ರ ಕಡೆ ಸಿಗ್ತಿದೆ. ಇವತ್ತು ನಮ್ಮ ಬೆಂಗಳೂರು ಸುತ್ತಮುತ್ತ ಆಜು ಬಾಜು ನೋಡಂಗಿದ್ರೆ ನೀರು ಕುಡಿಯೋದಕ್ಕೂ ಭಯ ಆಗುತ್ತೆ, ಅದನ್ನ ಸ್ಪರ್ಶ ಮಾಡೋಕ್ಕೂ ಭಯ ಆಗುತ್ತೆ. ಅದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಉಂಟು. ಅದ್ರಲ್ಲಿ ಆ ನೀರಿನ ವಿಚಾರದಲ್ಲಿ ತಾವುಗಳು ಏನೆಲ್ಲ ತಿಳಿಸೋದಕ್ಕೆ ಇಷ್ಟಪಡ್ತೀರಾ? ಇವತ್ತು ನೀರು ಕುಡಿದ್ರೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಿದ್ರೆ, ಮುಂಚೆ ನೀರು ಕುಡಿದ್ರೆ ಜೀವ ಉಳಿಯುತ್ತೆ ಅಂತ ಹೇಳ್ತಿದ್ರು. ಈಗಿನ ಪರಿಸ್ಥಿತಿಯಲ್ಲಿ ನೀರು ಕುಡಿದ್ರೆ ಜೀವ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ವಿಚಾರದಲ್ಲಿ ತಾವುಗಳು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವತ್ತು ಜಗತ್ತಿನಲ್ಲಿ, ಇಡೀ ವಿಶ್ವದಲ್ಲಿ ನಂಬರ್ 1 ಬಿಸ್ನೆಸ್ ಅಂತ ಏನಾದ್ರು ಇದ್ರೆ ಅದು ನೀರು ಮಾರಾಟದ ವಸ್ತು ಆಗುತ್ತೆ ಅಂತ ಯಾರು ಅಂದ್ಕೊಂಡೇ ಇರ್ಲಿಲ್ಲ. ನೀರನ್ನ ಬಾಟ್ಲುಗಳಲ್ಲಿ 10 ರೂಪಾಯಿ 20 ರೂಪಾಯಿಗೆ ಮಾರ್ತಾರೆ ಅಂತ ಯಾರು ಕೂಡ ಭಾವಿಸೇ ಇರ್ಲಿಲ್ಲ. ಜಗತ್ತಿನ ನಂಬರ್ 1 ಬಿಸ್ನೆಸ್ ಇವತ್ತು ನೀರು. ಇವತ್ತು 1 ಲೀಟರ್ ನೀರು 20 ರೂಪಾಯಿ, ಅರ್ಧ ಲೀಟರ್ ನೀರು 10 ರೂಪಾಯಿ, 2 ಲೀಟರ್ ನೀರು 35. ಇದು ಕಾಮನ್ ಆಗಿ ಜನಸಾಮಾನ್ಯರು ಶುದ್ಧವಾದ ನೀರು ಅಂತ ಕುಡಿತಾರೆ. ಅದು ವಿಷಕಾರಕ ನೀರು, ಅದರಲ್ಲಿ ಶುದ್ಧತೆ ಇಲ್ಲ. ಈಗ ಹಂಗ್ ಲೆಕ್ಕ ತಗೊಂಡ್ರೆ ವಿರಾಟ್ ಕೊಹ್ಲಿ ಮೊನ್ನೆ IPL ಅಲ್ಲಿ ಇದು ಗೆದ್ದು ಬಂದು ಭಾರತದ 18 ವರ್ಷಗಳ ಸಾಧನೆಯನ್ನ ಮೆರೆಸದಂತ ವಿರಾಟ್ ಕೊಹ್ಲಿ ಕುಡಿತಕ್ಕಂಥ 1 ಬಾಟ್ಲ್ ನೀರು 1,500. 1 ಲೀಟರ್ ಅಂತದ್ದು ಒಬ್ಬ ಕ್ರಿಕೆಟ್ ಆಟಗಾರ ಒಂದ್ ದಿವಸಕ್ಕೆ ಎಷ್ಟು ಲೀಟರ್ ನೀರು ಕುಡಿಬಹುದು? ನಾವೇ 4-5 ಲೀಟರ್ ನೀರು ಕುಡಿದು ಬಿಡ್ತೀವಿ ಬೇಸಿಗೆ ಬಿಂತು ಅಂದ್ರೆ. ಇನ್ನು ಹೆಚ್ಚಾಗ್ತಾರೆ. 1,500 ರೂಪಾಯಿ 1 ಬಾಟ್ಲ್ ನೀರಿಗೆ ಕೊಟ್ಟು ಕುಡಿತಾರೆ ಅಂದ್ರೆ ಅದು ವಿರಾಟ್ ಕೊಹ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು. ಇನ್ನ ಕೆಲವರು ಅವ್ರೆ, ಆಂಧ್ರದ ಮಾಜಿ ಮುಖ್ಯಮಂತ್ರಿ 5,000 ರೂಪಾಯಿ 1 ಲೀಟರ್ ನೀರು, 1 ಲೀಟರ್ 5,000 ರೂಪಾಯಿ. ಅಂದ್ರೆ 1 ಲೀಟರ್ ಹಾಲು 40-45, 1 ಲೀಟರ್ ನೀರು 1,500 5,000. ಅಲ್ಲಿಗೆ ತುಂಬಾ ಚೀಪ್ ರೇಟ್ ಯಾವುದು? ಹಾಲು. ಎಲ್ಲಿ ಒಂದು ಅಂಡೆ ಹಾಲು ತಗೊಂಡ್ಬಂದು ಸ್ನಾನ ಮಾಡ್ಲಿ ನೋಡೋಣ, ಯಾರಾದ್ರೂ ಸಾಧ್ಯವಿಲ್ಲ. ಸ್ನಾನ ನೀರಲ್ಲಿ ಮಾಡ್ಬೇಕು. ಹಂಗಾಗಿ ಅತ್ಯಂತ ದುಬಾರಿ ಬೆಲೆಯ ವಸ್ತು ನೀರೇ ಹೊರತು ಹಾಲಲ್ಲ. ಹಂಗಾಗಿ ಅಂತ ನೀರನ್ನ ಇವತ್ತು ನಾವೇನ್ ಮಾಡಿದೀವಿ? ಮಲಿನ ಮಾಡಿಟ್ಟಿದೀವಿ. ಅಂತರ್ಜಲವು ಕೂಡ ಮಲಿನ ಆಗಿದೆ. ಭಾರತ ದೇಶದ ಬೃಹತ್ ನದಿಗಳು ಅಂತ ಕರೆಸ್ಕೊಳ್ತಕ್ಕಂಥ ಗಂಗಾ, ಯಮುನಾ, ಸಿಂಧು, ಯಾವೇನ್ ಕಾವೇರಿ, ಬ್ರಹ್ಮಪುತ್ರ, ತುಂಗ, ಏನೇನ್ ನದಿಗಳಿದೆಯೋ ಎಲ್ಲಾ ನದಿಗಳು ಈ ದೇಶದ ಬೃಹತ್ ಚರಂಡಿಗಳಾಗಿದ್ದಾವೆ. ಚರಂಡಿಗಳಾಗಿ ಮಾರ್ಪಡಿಸಿರೋರು ಯಾರು? ನಾವೇ. ಮಾಡಿದ ಪಾಪದ ಫಲವನ್ನ ಊಟ ಮಾಡ್ಬೇಕಾದವ್ರು ಯಾರು? ನಾವೇ. ಇದು ಮಾನವ ಮಾಡಿಕೊಂಡ ಸ್ವಯಂಕೃತ ಅಪರಾಧ. ಅದಕ್ಕಾಗಿ 1ನೇ ಮಹಾಯುದ್ಧ 1914 ರಿಂದ 18 ಮಧ್ಯೆ ವಿಶ್ವದಲ್ಲಿ ಮೊಟ್ಟ ಮೊದಲನೇ ಮಹಾಯುದ್ಧ ನಡೀತು.
ಆ ಯುದ್ಧ ನಡೆಯೋದಕ್ಕೆ ಕಾರಣ ಭೂಮಿಯಲ್ಲಿ ಸಿಗತಕ್ಕಂಥ ಖನಿಜಗಳು, ಭೂಮಿಯಲ್ಲಿ ಸಿಗತಕ್ಕಂಥ ಹಿತ್ತಾಳೆ, ತಾಮ್ರ, ಬೆಳ್ಳಿ, ಬಂಗಾರ, ಮತ್ತೊಂದು ಖನಿಜಗಳಿಗಾಗಿ ಯುದ್ಧ ನಡೀತು. ಮೊದಲನೇ ಮಹಾಯುದ್ಧ 1914ರಿಂದ 18 ಮಧ್ಯೆ. 1939ರಿಂದ 1945 ಮಧ್ಯೆ 6 ವರ್ಷಗಳ ಕಾಲ ಎರಡನೇ ಮಹಾಯುದ್ಧ ನಡೀತು. ಅದು ಭೂಮಿಯಲ್ಲಿ ಸಿಗ್ತಕ್ಕಂಥ ಕಚ್ಚಾ ತೈಲಕ್ಕಾಗಿ, ಕ್ರೂಡ್ ಆಯಿಲ್, ಕಚ್ಚಾ ತೈಲಕ್ಕಾಗಿ ಎರಡನೇ ಮಹಾಯುದ್ಧ. 2 ಮಹಾಯುದ್ಧಗಳು ಜಗತ್ತಲ್ಲಿ ನಡೆದೋಗಿದ್ದಾವೆ. ಈಗ ವಿಶ್ವವೇ ಭವಿಷ್ಯ ನುಡಿತಾ ಇದ್ದಾರೆ ವಿಜ್ಞಾನಿಗಳು, ಕಾಲಜ್ಞಾನಿಗಳು ಎಲ್ರೂ. 3ನೇ ಮಹಾಯುದ್ಧ ಅಂತ ಏನಾದ್ರು ಆದರೆ ಅದು ನೀರಿಗಾಗಿ ಆಗತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನಮ್ಮ ನೈಲ್ ನದಿ ಏನು, ನಮ್ಮ ಅಮೆಜಾನ್ ಅರಣ್ಯದಲ್ಲಿ ನಡೀತಕ್ಕಂಥ ಬೃಹತ್ ನದಿ ಅದು ಬತ್ತುತ್ತಾ ಇದೆ. ಬ್ರಿಟನ್ನಿನ ಥೇಮ್ಸ್ ನದಿ ಬತ್ತುತ್ತಾ ಇದೆ. ಪಾಕಿಸ್ತಾನದ ಮುಖಾಂತರ ಹರ್ಕೊಂಡು ಹೋಗ್ತಕ್ಕಂಥ ಸಿಂಧು ನದಿ ಸಮುದ್ರಕ್ಕೆ ಹೋಗಿ ಸೇರ್ತಾ ಇಲ್ಲ. 600 ಕಿಲೋಮೀಟರ್ ಮೊದಲೇನೆ ಡ್ರೈ ಆಗಿ ಹೋಗ್ತಾ ಇದೆ. ಅದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹುಟ್ಟಿ ಹರಿತಕ್ಕಂಥ 6 ನದಿಗಳ ಪೈಕಿ 3 ನದಿಯ ನೀರನ್ನ ಭಾರತ ಬಳಸ್ಕೋಬೇಕು, 3 ನದಿಯ ನೀರನ್ನ ಪಾಕಿಸ್ತಾನ ಬಳಸ್ಕೊಳ್ಬೇಕು ಅಂತ ಒಪ್ಪಂದ ಆಯ್ತು. 1960ರಲ್ಲಿ ನೆಹರು ಮತ್ತು ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ಆವಾಗ ಇದ್ದಂತ ಆಗಿನ ಪ್ರಧಾನಿ ಅಯೂಬ್ ಖಾನ್ ಮಧ್ಯೆ ಒಪ್ಪಂದ ಆಯ್ತು. ಆ ಒಪ್ಪಂದಕ್ಕೆ ಪ್ರಪಂಚದ 8 ದೇಶಗಳ ಬಲಿಷ್ಠ ವ್ಯಕ್ತಿಗಳು ಸಿಗ್ನೇಚರ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಈಗಿನ ಪ್ರಧಾನಿ 2016ರಲ್ಲಿ ಪಾಕಿಸ್ತಾನದ ವಿರುದ್ಧ ಜಲಸಮರ ಸಾರ್ಬಿಟ್ರು. ಮೊನ್ನೆ ಅವರ ಗ್ರಾಚಾರ ಹೆಚ್ಚು ಕಮ್ಮಿಯಾಗಿ ಜಮ್ಮು ಕಾಶ್ಮೀರಕ್ಕೆ ಬಂದಂತ ಯಾತ್ರಾರ್ಥಿಗಳ ಮೇಲೆ ಅವರು ಗುಂಡಿಕ್ಕಿ ಕೊಂದಿದ್ದರ ಪರಿಣಾಮ ಮೊನ್ನೆ ರಾವಿ, ಬಿಯಾಸ್, ಸತ್ಲೇಜ್ ಭಾರತ ಬಳಸ್ಕೋಬೇಕು, ಸಿಂಧ್, ಚೀನಾಬ್, ಝೀಲಂ ಅನ್ನೋ ನದಿಯನ್ನ ಪಾಕಿಸ್ತಾನ ಬಳಸ್ಕೊಬೇಕು ಅಂತ ಏನು ಒಪ್ಪಂದ ಆಗಿದೆಯೋ ಅದರಲ್ಲಿ ಇದುವರೆಗೂ 60ರಿಂದ ಇದುವರೆಗೂ 6 ನದಿಗಳ ನೀರನ್ನ ನಮ್ಮವರು ಟಚೇ ಮಾಡಿರಲಿಲ್ಲ. 6 ನದಿಗಳು ಎಲ್ಲ ಹರ್ಕೊಂಡು ಹೋಗ್ತಾ ಇದ್ವು, ಪಾಕಿಸ್ತಾನದ ಮುಖಾಂತರ ಸಿಂಧು ನದಿಯಾಗಿ ಸಮುದ್ರಕ್ಕೆ ಹೋಗಿ ಸೇರ್ತಾ ಇತ್ತು. ಈಗ ಮೊನ್ನೆ ಸಿಂಧು ನದಿಯ ಒಪ್ಪಂದವನ್ನ ಬ್ರೇಕ್ ಮಾಡಿದ್ರಿ ಇವರು. ನೀರಿಲ್ದಂಗ ಆಗೋಯ್ತು ಪಾಕಿಸ್ತಾನದಲ್ಲಿ. ಅದಕ್ಕೇನೆ 3ನೇ ಮಹಾಯುದ್ಧ ಏನಾದ್ರು ನಡೆದ್ರೆ ನೀರಿಗಾಗಿಯೇ ನಡೆಯುತ್ತೆ. ಅದಕ್ಕೆ ಒಂದ್ ಕಡೆ ಕವಿ ಹೇಳ್ತಾನೆ, ವರ್ಣವಿಲ್ಲ ಬಣ್ಣ ಇಲ್ಲ, ವರ್ಣವಿಲ್ಲ ಪರಿಮಳವಿಲ್ಲ, ರುಚಿಯೂ ಇಲ್ಲ ನಿನಗೆ, ತಿಳಿಯದು ಯಾರಿಗೂ ನೀನಾರೆಂದು, ಆದರೂ ಮಹದಾನಂದ ನಿನ್ನಯ ಸಂಪರ್ಕ, ಜೀವಕ್ಕೆ ನೀನು ಅಗತ್ಯ ಅನಿವಾರ್ಯ ಮಾತ್ರವಲ್ಲ, ಜೀವವೇ ನೀನು, ನೀನೇ ಜೀವ ನೀರು. ನೀರಿನ ಬಗ್ಗೆ ಕವಿವಾಣಿ ಎಂಥ ಅದ್ಭುತವಾದ ಮಾತು ಹೇಳಿದ್ದಾನೆ, ಲೆಕ್ಕ ಹಾಕೊಳ್ಳಿ. ಒಂದು ಇವತ್ತಿನ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಅಮೆರಿಕಾದ ಮೆಕ್ಸಿಕೋ ನಗರದಲ್ಲಿ ತೀವ್ರ ಬರಗಾಲವನ್ನ ಎದುರಿಸ್ತಾರ ಅಲ್ಲಿನ ರೈತರು. ಆ ತೀವ್ರ ಬರಗಾಲ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಸುರಿದಾಗ ಇಟ್ಟಂತಹ ಬೆಳೆ ಸಮೃದ್ಧಿಯಾಗಿ ಬಂದಿದ್ದು ಮಳೆ ಬಾರದೇ ಇದ್ದಾಗ ಒಣಗೋಗ್ತದೆ. ಅದು ಬಂಗಾರದ ಬಣ್ಣಕ್ಕೆ ತಿರುಗಿ ಒಣಗಿ ಒಂಥರ ಈ ಬಿದಿರೆ ಎಲೆಗಳು ಗರಿಗಳು ಕಲರ್ ತಿರುಗದಂಗೆ ಬೆಳೆ ಒಣಗೋಗಿರೋದನ್ನ ನೋಡಿ ರೈತರು ಚಿಂತಾಕ್ರಾಂತರಾಗಿ ಹೋಗ್ತಾರೆ. ಅಂತ ಸಮಯದಲ್ಲಿ ಆ ರೈತರ ಭಾವನೆಯನ್ನ ನೋಡಿ ಏನಪ್ಪಾ ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕಲ್ಲ ಅಂತೇಳಿ ಮೆಕ್ಸಿಕೋದಲ್ಲಿ ಇದ್ದಂತ ಒಬ್ಬ ಕೆಮಿಕಲ್ ಇಂಜಿನಿಯರ್, ಅಮೆರಿಕಾದ ಕೆಮಿಕಲ್ ಇಂಜಿನಿಯರು ಸರ್ಜಿಯೋ ಜೀಸಸ್ ರೀಸೋ ವೆಲಾಸ್ಕೋ ಅಂತ ಅವನ ಹೆಸರು. ಸರ್ಜಿಯೋ ಜೀಸಸ್ ರೀಸೋ ವೆಲಾಸ್ಕೋ ಅಂತಕ್ಕಂಥ ಒಬ್ಬ ಕೆಮಿಕಲ್ ಇಂಜಿನಿಯರು ಈ ರೈತರಿಗೆ ಏನಾದ್ರು ಪರಿಹಾರ ಕಂಡುಹಿಡಿಬೇಕು ಅಂತೇಳಿ ಅವನೊಂದು ಪ್ಲಾನ್ ಮಾಡ್ದ. ಈಗ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಗ ಈಗ ಸ್ವಲ್ಪ ಬೆಳೆದೇನೆ, ಓಡಾಡ್ತಾನೆ, ಸೈಕಲ್ ತುಳಿತಾನೆ, ಎಲ್ಲ ಮಾಡ್ತಾನೆ. ಅವನು ಮಗುವಾಗಿದ್ದಾಗ ಹೊರಗಡೆ ಎಲ್ಲಾನ ನೀವು ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ, ತಡಿಯಪ್ಪ ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ ಕಾರಲ್ಲಿ, ಎಲ್ಲನ ಸುಸು ಮಾಡ್ಬಿಟ್ಟಾನು, ಇನ್ನೇನಾದ್ರೂ ಮಾಡ್ಬಿಟ್ಟಾನು, ಹಾಕೊಂಡಿರೋ ಬಟ್ಟೆ ಹೋಗ್ಬಿಡ್ತದೆ ಅನ್ನ ಇದಕ್ಕಾಗಿ ಕೇರ್ ತಗೊಳ್ಳೋದಕ್ಕೆ ನೀವು ಡೈಪರ್ ಸುತ್ತೀರಾ. ಡೈಪರ್ ಸುತ್ತಿ ಕರ್ಕೊಂಡ್ ಬರ್ತೀರಾ ಮನೆಗೆ. ಸಂಜೆ ಬಂದ್ಮೇಲೆ ಡೈಪರ್ ಕಿತ್ ಬಿಸಾಕ್ತೀರಾ. ಅವ್ನ ಆಚೆಗೆ ಹೋಗಿದ್ರೆ ಕ್ಲೀನ್ ಮಾಡಿ ತೊಳಿತೀರಾ, ಇಲ್ಲ ರೀಸರ್ಚ್ ಮಾಡಿದ್ರೆ ಡೈಪರ್ ಕಿತ್ ಬಿಸಾಕ್ತೀರಾ. ಬೆಳಗ್ಗೆ ಕರ್ಕೊಂಡೋಗಿ ನೀವು ಸಂಜೆ ವಾಪಸ್ ಕರ್ಕೊಂಡ್ಬರು 2 ರಿಂದ 2.5 ಲೀಟರ್ ಅವನು ಯೂರಿನ್ ಅದ್ರಲ್ಲಿ ಪಾಸ್ ಮಾಡಿದ್ರು ಒಂದ್ ಡ್ರಾಪ್ ಈಚೆಗೆ ಬರಲ್ವಲ್ಲ, ಎಲ್ಲೋಯ್ತದು ಹಿಂಗೋಯ್ತು ಅಂತಂದ್ರೆ ಆ ಡೈಪರ್ ಅಲ್ಲಿ ಬಳಸಿರ್ತಕ್ಕಂಥ ಪೊಟ್ಯಾಷಿಯಂ ಪಾಲಿ ಅಕ್ರಲೈಟ್ ಅಂತಕ್ಕಂಥ ಒಂದು ಕೆಮಿಕಲ್ ಕಾರಣ. ಪೊಟ್ಯಾಷಿಯಂ ಪಾಲಿ ಅಕ್ರಲೈಟ್ ಅಂತಕ್ಕಂಥ ಒಂದು ಕೆಮಿಕಲ್ ಅನ್ನ ಆ ಡೈಪರ್ಗಳಲ್ಲಿ ಯೂಸ್ ಮಾಡಿರ್ತಾರೆ. ಅವನು ವಿಸರ್ಜನೆ ಮಾಡಿದ ಎಷ್ಟೇ ತೇವಾಂಶದ ನೀರನ್ನ ಅದು ಅಬ್ಸರ್ವ್ ಮಾಡಿ ಡ್ರೈ ಮಾಡಿ ಬಿಸಾಕತ್ತೆ. ಈ ತಂತ್ರಜ್ಞಾನವನ್ನ ಬಳಸ್ಕೊಂಡು ಸರ್ಜಿಯೋ ಜೀಸಸ್ ರೀಸೋ ವೆಲಾಸ್ಕೋ ಅಂತಕ್ಕಂಥ ಇಂಜಿನಿಯರು ಮೆಕ್ಸಿಕೋದಲ್ಲಿ ಸುರಿತಕ್ಕಂಥ ಮಳೆಯ ನೀರು, ಎಲ್ಲೆಲ್ಲಿ ಮಳೆ ನೀರು ನಿಂತಿರುತ್ತದೋ, ಹಳ್ಳ ಕೊಳ್ಳೆ ಬಾವಿ ಕಲ್ಯಾಣಿಗಳು, ಅಲ್ಲಿನ ನೀರನ್ನೆಲ್ಲ ತಗೊಂಡ್ ಬಂದು ಪೌಡರ್ ಮಾಡಿ ತೆಗೆದಿಟ್ಟಿದ್ದಾನೆ. ನೀರನ್ನೇ ಪೌಡರ್ ಮಾಡಿ ತೆಗೆದಿಟ್ಟಿಯಾನೆ. 1 kg ನೀರಿನ ಪೌಡ್ರು 1,500 ರೂಪಾಯಿ ನಮ್ಮ ಇಂಡಿಯನ್ ಕಾಸ್ಟು.
1,500 ಕೊಟ್ಟು 1 kg ನೀರಿನ ಪುಡಿ ನೀವು ತಗೊಂಬಂದ್ ಚೀಲದಲ್ಲಿ ಒಂದು ಗಿಡದ ಬುಡಕ್ಕೆ 1 ಗ್ರಾಮ್ ಉದುರಿಸಿದ್ರೆ ಆ ಬುಡಕ್ಕೆ 1 ಲೀಟರ್ ನೀರಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಬಿಸಿಲು ಗಾಳಿ ಇದರ ಸಂಯೋಜನೆಯಿಂದ ಅದು ಕನ್ವರ್ಟ್ ಆಗ್ತಿದ್ದಂಗೆನೆ ಅದು 1 ಲೀಟರ್ ಆಗಿ ನೀರಾಗಿ ಬುಡ ಕೊಟ್ಟೋಗ್ತದೆ. ಸಮೃದ್ಧವಾದ ಬೆಳೆ ಬರುತ್ತೆ. ಸೊ ಮುಂದಿನ ದಿನಗಳಲ್ಲಿ ರೈತ ಇನ್ನು ಮುಂದೆ ಇದೇ ಟೆಕ್ನಾಲಜಿ ಭಾರತಕ್ಕೂ ಬಂದ್ಬಿಟ್ರೆ ನಮ್ ರೈತರು ಗೊಬ್ಬರದ ಅಂಗಡಿಗೆ ಹೋಗಿ ಗೊಬ್ಬರ ತಗೊಂಡ್ ಬರೋ ಬಗ್ಗೆ 1 ಚೀಲ ನೀರಿನ ಪುಡಿನೂ ತಂದ್ಬಿಡ್ತಾನೆ ಇನ್ಮೇಲೆ. ಸೊ ನೀರಿಗೆ ಇಂತ ಒಂದು ಭಯಂಕರ ಪರಿಸ್ಥಿತಿ ಬರ್ತದೆ. ಅದನ್ನ ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರು, ఒక దినము రాత్రి పగలు ಭೂಮಿ ಪೈನ ಉಂಡಂತ ನೀಳನ್ನ ಇಂಕಿಪಯ್ಯೇನು, ನೀರು ಬತ್ತಿ ಹೋಗುತ್ತೆ ಅಂತಕ್ಕಂಥ ವಚನದಲ್ಲೇ ಬರೆದಿದ್ದಾರೆ ಅವರು. ಭೂಮಿಯ ಮೇಲೆ ನೀರಲ್ಲ, ಮನುಷ್ಯರ ದೇಹದಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ಬತ್ತಿಸ್ಬಿಡುತ್ತೆ. ಎಳನೀರು ಬುರುಡೆ ಒಳಗಿರೋ ಎಳ್ನೀರು ಕೂಡ ಇರಲ್ಲ ಒಂದು ದಿನ ಮಧ್ಯಾಹ್ನ. ಇನ್ನೆಂತ ಭಯಂಕರವಾದ ಬದಲಾವಣೆಗಳು ಪ್ರಕೃತಿಯಲ್ಲಿ ಆಗ್ಬೋದು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೋಬೇಕು. ಮನುಷ್ಯರು ನೀರನ್ನ ಹಿತಮಿತವಾಗಿ ಬಳಸ್ಕೊಳ್ತಕ್ಕಂಥ ಒಂದು ವಸ್ತು. ನೀರು ಉತ್ತಮ ಶಿಕ್ಷಕ. ನೀರು ಅಂತಕ್ಕಂಥದ್ದು ಉತ್ತಮ ಶಿಕ್ಷಕ. ಅದನ್ನ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಳದಿದ್ರೆ ಅದೇ ಕ್ರೂರ ಶಿಕ್ಷಕ ಆಗೋಗ್ತದೆ. ಅದರ ಬಗ್ಗೆ ನೀರಿನ ಬಗ್ಗೆ ಎಚ್ಚರಿಕೆ ಇರಬೇಕು. ನೀರಿನ ಬಗ್ಗೆ ನಾನು ಮಾತಾಡ್ತಾ ಹೊರಟ್ರೆ ಈ ಸಮಯ ಏನೇನಕ್ಕೂ ಅಲ್ಲ, ಗಂಟೆಗಳ ಕಾಲ ಬೇಕಾಗುತ್ತೆ. ನೀರಿನ ಬಗ್ಗೆನೇ ಒಂದು ಎಪಿಸೋಡ್ ಮಾಡೋಣ. ಜನಗಳಿಗೆ ನೀರಿನ ಹಿತಮಿತ ಬಳಕೆಗಳ ಬಗ್ಗೆ ಎಚ್ಚರಿಕೆ ನಾವು ಕೊಡದೇ ಇದ್ರೆ ಮಾನವನ ಒಂದು ಸಂತತಿನೇ ನೀರಿನ ಮುಖಾಂತರ, ನೀರಿನ ಕೊರತೆಯಿಂದನೇ ನಾಶ ಆಗುತ್ತೆ. ಖಂಡಿತ ಅದ್ಭುತವಾಗಿರ್ತಕ್ಕಂಥ ವಿಚಾರ ನೋಡಿ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಮಾತಾಡ್ತಾ ಹೋಗ್ತಿದ್ವಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಯಾವ್ಯಾವ ಮಾಹಿತಿಗಳ ಬಗ್ಗೆ ತಮ್ಮಗಳಿಗೆ ತಿಳಿಸ್ತಾ ಹೋಗ್ತಿದ್ದೀರಿ ಅಂತ ನೋಡ್ತಾ ಹೋಗೋಣ. ಇವತ್ತು ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ. ನಮಸ್ತೆ.